ಕ್ರಿಸ್ತ ಶಕ 9ನೇ ಶತಮಾನ. ದಕ್ಷಿಣ ಭಾರತದ ಆಕಾಶದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಸೂರ್ಯನಂತೆ ಹೊಳೆಯುತ್ತಿತ್ತು. ಯುದ್ಧದ ಘೋಷಗಳು, ವಿಜಯಧ್ವಜಗಳು, ವೀರರ ಕೀರ್ತಿಗಳು ಎಲ್ಲವೂ ಆ ಸಾಮ್ರಾಜ್ಯದ ಶಕ್ತಿಯನ್ನು ಸಾರುತ್ತಿದ್ದವು. ಆ ಮಹಾಸಾಮ್ರಾಜ್ಯದ ಅರಮನೆಗೆ ಒಂದು ದಿನ ಸಂತಸದ ಕೂಗು ಕೇಳಿಸಿತು. ಒಬ್ಬ ರಾಜಕುಮಾರ ಜನಿಸಿದ್ದನು. ಅವನಿಗೆ ಅಮೋಘವರ್ಷ ಎಂದು ಹೆಸರು ಇಡಲಾಯಿತು. ಈ ಬಾಲಕನೇ ಮುಂದೆ ಭಾರತದ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದ. ಅವನ ತಂದೆ ಪರಾಕ್ರಮಶಾಲಿ ರಾಜ ಗೋವಿಂದ. ಯುದ್ಧಭೂಮಿಯಲ್ಲಿ ಸಿಂಹ. ಉತ್ತರ ಭಾರತವರೆಗೂ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದ್ದ ಮಹಾವೀರ. ಅರಮನೆ ಯುದ್ಧಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದರೂ ಚಿಕ್ಕ ಅಮೋಘವರ್ಷನ ಮನಸ್ಸು ವಿಭಿನ್ನವಾಗಿತ್ತು. ಅವನು ಕತ್ತಿಯ ಕಿರಿಚಿನಿಗಿಂತ ವೀಣೆಯ ನಾದವನ್ನು ಇಷ್ಟಪಡುತ್ತಿದ್ದ. ಕುದುರೆ ಸವಾರಿ ಕಲಿಯುತ್ತಿದ್ದರೂ ಅವನಿಗೆ ಹೆಚ್ಚು ಸಂತೋಷ ಕೊಡುವುದು ಪಂಡಿತರ ಜೊತೆ ಕುಳಿತು ಕತೆ ಕೇಳುವುದೇ. ಒಂದು ದಿನ ರಾಜ್ಯದ ಮೇಲೆ ದುಃಖದ ನೆರಳು ಬಿತ್ತು. ಗೋವಿಂದ ತೃತೀಯರ ನಿಧನದ ಸುದ್ದಿ ಅರಮನೆಯನ್ನು ಶೋಕಸಾಗರದಲ್ಲಿ ಮುಳುಗಿಸಿತು. ಇನ್ನು ಕೇವಲ 14 ವರ್ಷದ ಅಮೋಘವರ್ಷನ ಮುಂದೆ ಈಗ ಸಿಂಹಾಸನ ಕಾದಿತ್ತು. ಅವನು ರಾಜ್ಯಾಭಿಷೇಕಗೊಂಡ. ಆದರೆ ಅವನ ಕಣ್ಣಲ್ಲಿ ಸಂತೋಷಕ್ಕಿಂತ ಜವಾಬ್ದಾರಿಯ ಭಾರ ಹೆಚ್ಚು ಕಾಣುತ್ತಿತ್ತು. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಾನು ಹೇಗೆ ಕಾಪಾಡಲಿ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೊಳಗುತ್ತಿತ್ತು. ಬಂಡೆಯ ಜ್ವಾಲೆಗಳು. ಬಾಲರಾಜ ಎಂದು ತಿಳಿದು ಕೆಲ ಸಾಮಂತರು ಬಂಡೆತ್ತಿದರು. ರಾಜ್ಯದ ಕೆಲವು ಭಾಗಗಳಲ್ಲಿ ಅಶಾಂತಿ ಪ್ರಾರಂಭವಾಯಿತು. ಈ ಹುಡುಗನಿಂದ ಏನೂ ಆಗುವುದಿಲ್ಲ ಎಂದು ಶತ್ರುಗಳು ನಕ್ಕರು. ಆದರೆ ಅವರು ಅಂದಾಜು ತಪ್ಪಿಸಿದ್ದರು. ಅಮೋಘವರ್ಷ ಕತ್ತಿ ಹಿಡಿದು ಯುದ್ಧಕ್ಕೆ ದೌಡಾಯಿಸಲಿಲ್ಲ. ಅವನು ಮೊದಲು ಆಲೋಚಿಸಿದ. ಸ್ನೇಹ, ರಾಜತಂತ್ರ, ಸಮಾಧಾನ ಇವುಗಳ ಮೂಲಕ ಬಂಡೆಯನ್ನು ಶಮನಗೊಳಿಸಲು ಪ್ರಯತ್ನಿಸಿದ. ಅವನ ಸಹನೆ ಶತ್ರುಗಳ ಹೃದಯವನ್ನು ಮೃದುವಾಗಿಸಿತು. ಹಲವರು ಅವನ ಶಾಂತಿಯ ಮಾರ್ಗವನ್ನು ಮೆಚ್ಚಿ ಅವನ ಪಾಳೆಗೆ ಮರಳಿದರು. ರಾಜ್ಯದಲ್ಲಿ ಸ್ಥಿರತೆ ಬಂದ ನಂತರ ಅಮೋಘವರ್ಷ ಒಂದು ಮಹತ್ವದ ನಿರ್ಧಾರ ಕೈಗೊಂಡನು. ಅವನು ರಾಜಧಾನಿಯನ್ನು ಮಾನ್ಯಖೇಟಕ್ಕೆ ಸ್ಥಳಾಂತರಿಸಿದನು. ಮಾನ್ಯಖೇಟವು ಬೇಗನೆ ವಿದ್ಯೆ, ಸಾಹಿತ್ಯ, ಕಲೆಗಳ ಕೇಂದ್ರವಾಯಿತು. ಅರಮನೆಗಳಲ್ಲಿ ಈಗ ಯುದ್ಧಯೋಜನೆಗಳಿಗಿಂತ ಕಾವ್ಯ ಸಂವಾದಗಳು ಹೆಚ್ಚು ಕೇಳಿಬರುತ್ತಿದ್ದವು. ಪಂಡಿತರು, ಕವಿಗಳು, ತತ್ವಜ್ಞರು ಎಲ್ಲರೂ ಇವನ ಆಸ್ಥಾನದಲ್ಲಿ ಇದ್ದರು. ರಾಜನ ಮುಖದಲ್ಲಿ ಈಗ ಶಾಂತಿಯ ಬೆಳಕು ಕಾಣುತ್ತಿತ್ತು. ಒಂದು ರಾತ್ರಿ ಅರಮನೆಯ ಮಂಟಪದಲ್ಲಿ ಚಂದ್ರನ ಬೆಳಕು ಹರಡಿಕೊಂಡಿತ್ತು. ಅಮೋಘವರ್ಷ ಪಂಡಿತರೊಂದಿಗೆ ಕನ್ನಡ ಭಾಷೆಯ ಬಗ್ಗೆ ಚರ್ಚಿಸುತ್ತಿದ್ದ. ನಮ್ಮ ಭಾಷೆಗೆ ಗೌರವ ಕೊಡಬೇಕು ಎಂದು ಅವನು ಹೇಳಿದ. ಆ ಚಿಂತನೆಯ ಫಲವೇ ಕವಿರಾಜಮಾರ್ಗ. ಈ ಕೃತಿ ಕನ್ನಡ ಸಾಹಿತ್ಯದ ಮೊದಲ ಪ್ರಮುಖ ಗ್ರಂಥವೆಂದು ಪರಿಗಣಿಸಲಾಗುತ್ತದೆ. ಅದು ಕೇವಲ ಕಾವ್ಯಶಾಸ್ತ್ರವಲ್ಲ, ಅದು ಕನ್ನಡದ ಗೌರವ ಘೋಷಣೆ. ಅಮೋಘವರ್ಷನು ಕವಿಯ ಹೃದಯ ಹೊಂದಿದ ರಾಜನಾಗಿದ್ದ. ಅವನಿಗೆ ಕತ್ತಿಗಿಂತ ಕಲಮೆ ಪ್ರಿಯ. ಧರ್ಮ ಮತ್ತು ದಯೆ. ಅಮೋಘವರ್ಷನು ಜೈನ ತತ್ವಗಳಿಂದ ಪ್ರೇರಿತನಾಗಿದ್ದ. ಅವನಿಗೆ ಅಹಿಂಸೆಯ ಮಾರ್ಗ ಆಕರ್ಷಕವಾಗಿತ್ತು. ರಾಜನಾಗಿದ್ದರೂ ಅವನು ಸರಳ ಜೀವನವನ್ನು ಮೆಚ್ಚುತ್ತಿದ್ದ. ಧರ್ಮಚರ್ಚೆ, ತತ್ವಚಿಂತನೆ ಇವು ಅವನ ದಿನಚರಿಯ ಭಾಗವಾಗಿದ್ದವು. ಒಮ್ಮೆ ರಾಜ್ಯದಲ್ಲಿ ಬರಗಾಲ ಬಂತು. ಜನರು ಸಂಕಷ್ಟದಲ್ಲಿ ಸಿಲುಕಿದರು. ಅಮೋಘವರ್ಷ ಅರಮನೆಯ ಭಂಡಾರಗಳನ್ನು ತೆರೆಯಲು ಆದೇಶಿಸಿದ. ಮೊದಲು ಜನರು ಬದುಕಬೇಕು ಎಂದು ಹೇಳಿದ. ಜನರ ಕಣ್ಣಲ್ಲಿ ರಾಜನಿಗೆ ಕೃತಜ್ಞತೆಯ ಕಣ್ಣೀರು ಮೂಡಿತು. ಸುಮಾರು 60 ವರ್ಷಗಳ ಕಾಲ ಅವನು ರಾಜ್ಯಭಾರ ನಡೆಸಿದನು. ಅವನ ಕಾಲದಲ್ಲಿ ಸಾಮ್ರಾಜ್ಯವು ಯುದ್ಧಗಳಿಂದಲ್ಲ, ಶಾಂತಿಯಿಂದ ಬೆಳೆಯಿತು. ಅವನ ಆಳ್ವಿಕೆ ದಕ್ಷಿಣ ಭಾರತದ ಸಂಸ್ಕೃತಿಗೆ ಬಲವಾದ ಅಸ್ಥಿವಾರವಾಯಿತು. ವರ್ಷಗಳು ಕಳೆಯುತ್ತಾ ಹೋದವು. ವಯಸ್ಸಾದ ಅಮೋಘವರ್ಷ ಅರಮನೆಯ ಮಂಟಪದಲ್ಲಿ ಕುಳಿತುಕೊಂಡು ತನ್ನ ಜೀವನವನ್ನು ನೆನಪಿಸಿಕೊಳ್ಳುತ್ತಿದ್ದ. ಅವನ ಕೈಯಲ್ಲಿ ಕತ್ತಿಯಿಲ್ಲ, ಒಂದು ಪಾಂಡುಲಿಪಿ ಮಾತ್ರ. ನಾನು ಯುದ್ಧಗಳಿಂದ ಗೆದ್ದವನಲ್ಲ, ಜನರ ಹೃದಯಗಳಿಂದ ಗೆದ್ದವನು ಎಂದು ಅವನು ನಗುತ್ತಿದ್ದ. ಇತಿಹಾಸ ಅವನನ್ನು ರಾಜರ್ಷಿ ಎಂದು ಕರೆಯಿತು. ರಾಜನಾಗಿದ್ದರೂ ಋಷಿಯಂತೆ ಬದುಕಿದವನು.